ಇವತ್ತು ಶಿವರಾತ್ರಿ, ಮಹಾದೇವನ ಆರಾಧನೆ. ಕಡು ಕೋಪಕ್ಕೂ ಆ ರುದ್ರನಿಗಾರು ಸಮನಿಲ್ಲ. ಆದರೆ ಶಿವರಾತ್ರಿಯ ಶಿವನಾಮ ಜಪಕ್ಕೂ ಮುನ್ನವೇ ಕಾಂಗ್ರೆಸ್ನ ಈ ಶಿವತಾಂಡವ ನೃತ್ಯಕ್ಕೆ ಇಡೀ ಹಸ್ತಪಡೆ ನಿಬ್ಬೆರಗಾಗಿ ನಿಂತಿದೆ. ಬಹುದಿನಗಳಿಂದ ಮನದಾಳದಲ್ಲಿ ಹುದುಗಿದ್ದಂಥ ಜ್ವಾಲಾಮುಖಿ ಸ್ಫೋಟಿಸಿದೆ. ಹಿಂದುತ್ವದ ಪ್ರಬಲ ದಾಳವನ್ನು ಉರುಳಿಸಿದ್ದಾರೆ. ನನ್ನ ಶಕ್ತಿ, ಸಾಮರ್ಥ್ಯ, ವರ್ಚಸ್ಸು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾಯಕತ್ವ ನನಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಅನ್ನೋ ಮೂಲಕ ಹಸ್ತನಾಪುರದಲ್ಲಿ ಮಹಾಸಮರದ ರಣಕಹಳಿಯನ್ನು ಮೊಳಗಿಸಿದ್ದಾರೆ. I'm a Hindu, I say. I'm a born Hindu. I'll die as a Hindu. I'm a Hindu, I say. I'm a born Hindu. I'll die as a Hindu. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ. ಕನಕಪುರ ಹೆಬ್ಬಂಡೆ, ಚದುರಂಗದ ರಣಕಲಿ, ಡಿಸಿಎಂ ಡಿಕೆಶಿ ಪ್ರಬಲ ಹಿಂದುತ್ವದ ದಾಳ ಉರುಳಿಸಿ ಸರ್ವಧರ್ಮ ಸರ್ವಸಮ್ಮತ ನಾಯಕ ಅನ್ನೋ ಅಸ್ತ್ರ ಹೂಡಿದ್ದಾರೆ. ಪದೇ ಪದೇ ಬೆನ್ನಟ್ಟಿ ಅಹಿಂದ ಪಡೆ ಇಟ್ಟ ದಾಳಿಯಿಂದ ಗಾಯಗೊಂಡ ವ್ಯಾಘ್ರನಾದ ಡಿಕೆಶಿ ಚತುರ್ಬಲ ಪ್ರದರ್ಶನ ಮಾಡಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಕೋಟಿ ಶೇಖರ. ಅರ್ಚಕನ ಪ್ರಭಾವದಿಂದ ಶಿಲೆಯನ್ನು ಶೇಖರ ಕಾಣುವಂಥದ್ದು. ಮಧ್ಯ ದೇವರ ಜ್ಞಾನನೇ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನಾನು ಹಿಂದುವಾಗೇ ಹುಟ್ಟಿದ್ದೇನೆ, ಹಿಂದುವಾಗೇ ಸಾಯ್ತೇನೆ. ಫೇಸ್ ಇದೆ, ವೈಬ್ರೇಷನ್ ಇದೆ, ಬೆಂಕಿ ಚೆಂಡಾದ ಕ್ಯಾಪ್ಟನ್. ಐ ವಾಸ್ ಬಾರ್ನ್ ಇನ್ ಹಿಂದೂ, ಐ ಅಶ್ಯೂರ್ ಯು ದಟ್ ಐ ವಿಲ್ ಡೈ ಇನ್ ಹಿಂದೂ. ಅಂದ್ಹಾಗೆ ಡಿಸಿಎಂ ಡಿಕೆಶಿ ಅಪ್ಪಟ ದೈವ ಭಕ್ತ. ಪೂಜೆ, ಹೋಮ, ಹವನ, ಹಿಂದೂ ಮಂದಿರಗಳ ಪ್ರದಕ್ಷಿಣೆ ಹೊಸದೇನಲ್ಲ. ಈಗ ಶಿವರಾತ್ರಿ ದಿನವೇ ಅದೇ ಅಸ್ತ್ರವನ್ನೇ ಶಸ್ತ್ರವಾಗಿ ಎತ್ತಿದ್ದಾರೆ ಕಾಂಗ್ರೆಸ್ ಕಾವಲುಗಾರ ಡಿಸಿಎಂ ಶಿವಕುಮಾರ್. ಎದುರಾಳಿಗಳ ವಿರುದ್ಧ ಘೀಳಿಟ್ಟ ಡಿಕೆಶಿ ಸ್ವತಃ ತಮ್ಮದೇ ಕಾಂಗ್ರೆಸ್ ಎತ್ತಿದ್ದ ಕುಂಭಮೇಳದ ಬಗೆಗಿನ ಅಪಸ್ವರಕ್ಕೆ ಅಚ್ಚರಿ ತಿರುಗೇಟು ಕೊಟ್ಟಿದ್ದಾರೆ. Kumbh Mela. I say I'm a Hindu. I say I'm a born Hindu. I'll die as a Hindu. But I love all religion. See, all community loves me. They respect me. See, my experience was very good. Number one, I appreciated the organization which they had done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ I don't like to find faults. ಹಿಂದುತ್ವಕ್ಕೆ ಸೀಮಿತವಾಗದ ಡಿಕೆಶಿ ಇಲ್ಲೂ ಅನುಭವದ ಚತುರತೆಯ ಪ್ರದರ್ಶನ ಮಾಡಿದ್ರು. ಸರ್ವಧರ್ಮಗಳ ನಂಬಿಕೆ ಪ್ರಸ್ತಾಪಿಸಿ ಜಾತ್ಯತೀತತೆಗೆ ಹೊಸ ವ್ಯಾಖ್ಯಾನ ಕೊಡುವ ಪ್ರಯತ್ನಕ್ಕಿಳಿದ್ರು. ನನ್ನ ಶಕ್ತಿ, ವರ್ಚಸ್ಸು ಏನು ಅನ್ನೋದು ಎಲ್ರಿಗೂ ಗೊತ್ತು. 2028ರ ನಾಯಕತ್ವ ನನಗ್ ಕೊಡದೆ ಇನ್ಯಾರು ಕೊಡ್ತಾರೆ? ನಾಯಕತ್ವಕ್ಕಾಗಿ ಶುರುವಾದ ದಾಯಾದಿಗಳ ಮಹಾಯುದ್ಧಕ್ಕೆ ಡಿಸಿಎಂ ಡಿಕೆಶಿ ಎದುರಾಳಿಗಳ ಎದೆಗೂಡಿಗೆ ನುಗ್ಗಿ ನಡುಕ ಹುಟ್ಟಿಸಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದು ಮನೆಯಲ್ಲಿ ಕೂತ್ಕೊಂಡಿರೋಕಲ್ಲ. ನನ್ನ ಶಕ್ತಿ, ನನ್ನ ವರ್ಚಸ್ಸು ಏನು ಅಂತ ಎಲ್ರಿಗೂ ಗೊತ್ತು. ದೆಹಲಿ, ಆಂಧ್ರ, ತೆಲಂಗಾಣ, ಹಿಮಾಚಲಕ್ಕೆ ಸುಮ್ಮನೆ ಕರೀತಾರಾ ಅಂತ ಪ್ರಶ್ನಿಸಿ ತಮ್ಮ ನಾಯಕತ್ವಕ್ಕೆ ಕೊಂಕು ನುಡಿದು ಕೊಕ್ಕೆ ಹಾಕುವ ಬಣಕ್ಕೆ ಅಷ್ಟ ದಿಕ್ಕುಗಳು ಒಂದಾದ್ರೂ ನನ್ನ ತಾಕತ್ತಿಗೆ ಸಮ ಅಲ್ಲ ಅನ್ನೋ ಖಡಕ್ ಸಂದೇಶ ಕೊಟ್ರು. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರ? ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ. ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವರೊಂದ್ ಕಡೆ ಹೋಗ್ತಾರೆ, ನಾನೊಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ.
ಈ ಮಾತು ಅದ್ಯಾಕೋ ಸಿದ್ದರಾಮಯ್ಯರನ್ನು ಕೆಣಕುವಂತಿತ್ತು. ಕಾರಣ ಡೆಲ್ಲಿ ಎಲೆಕ್ಷನ್ ಸ್ಟಾರ್ ಕ್ಯಾಂಪೇನ್ ಲಿಸ್ಟ್ನಲ್ಲಿ ಸಿದ್ದು ನಾಮ ನಾಪತ್ತೆಯಾಗಿತ್ತು. ಹೀಗೆ ಡಿಕೆಶಿ ಗುಟುರು ಹಾಕ್ತಿದ್ರೆ ಇಲ್ಲಿ ಸಿದ್ದು ಕ್ಯಾಂಪ್ನ ಫ್ರಂಟ್ ಲೈನ್ ವಾರಿಯರ್ ಜಮೀರ್ ಭಾಯ್ ಸೇಫ್ ಲೈನ್ ನಲ್ಲಿ ನಿಂತು ವರ್ಲ್ಡ್ ವಾರ್ಗೆ ನಿಂತ್ರು. ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ, ಮುಟ್ಟೋಕಾಗಲ್ಲ, ಮುಟ್ಟಿದ್ರೆ ಭಸ್ಮ ಅಂತ ವಿಜಯನಗರ ಸಾಮ್ರಾಜ್ಯದ ಹಂಪಿ ನೆಲದಲ್ಲಿ ನಿಂತು ಕಂಪಿಸುವ ಹೇಳಿಕೆ ಕೊಟ್ರು. ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಮುಟ್ರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ. ಅದು ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ. ನಾನು ಟಗರ್ ಅಂತೀನಿ ಅವರು. ಖರ್ಗೆ ಮಾತಿಗೆ ದಲಿತ ಸಚಿವರು ಮೌನಕ್ಕೆ ಜಾರಿದ್ದಾರೆ. ಹೀಗೆ ಸೈಲೆಂಟ್ ಆಗಿ ಗೂಡು ಸೇರಿದ ಮೇಲೆ ಡಿಕೆಶಿ ಮಾತಿನ ಮಹಾಸಮರಕ್ಕೆ ಕತ್ತಿ ಎತ್ತಿದ್ದಾರೆ. ಇನ್ನೊಂದ್ ಕಡೆ ಬಜೆಟ್ ನಂತರ ಸಂಪುಟ ಪುನಾರಚನೆಗೆ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಜೇವರ್ಗಿ ಶಾಸಕ ಅಜಯ್ ಸಿಂಗ್, ಅಥಣಿ ಎಂಎಲ್ಎ ಸವದಿ, ನರೇಂದ್ರ ಸ್ವಾಮಿ ಸೇರಿ ಹಲವರು ಒತ್ತಡ ಹೇರ್ತಿದ್ದಾರೆ. ಸದ್ಯ ಬಣಬಡಿದಾಟ ವಿಕೋಪಕ್ಕೆ ತಿರುಗಿದ್ದು ಯಾಕೋ ಪ್ರಕೋಪಕ್ಕೆ ತಿರುಗುವ ಸುಳಿವು ಕೊಡ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.